ಮೀನರಾಶಿಯವರೇ, ಬೇರೆಯವರ ಕಣ್ಣೀರನ್ನು ಒರೆಸುತ್ತಾ ಎಲ್ಲರ ನೋವಿಗೂ ಕರಗುವ ನಿಮ್ಮ ಆ ದಯಾಮಯಿ ಸ್ವಭಾವಕ್ಕೆ ಇವತ್ತು ಸ್ವಂತ ಬದುಕೆ ಒಂದು ದೊಡ್ಡ ಕಣ್ಣೀರಿನ ಕೆರೆಯಾಗಿ ನಿಂತಿದೆ ಅಲ್ವಾ? ಜಗತ್ತಿನ ಕಷ್ಟಗಳನ್ನೆಲ್ಲ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗುವ ನೀವು ಇವತ್ತು ನಿಮ್ಮದೇ ಆದ ಕಹಿಯಾದ ಒಂಟಿತನ ಮತ್ತು ಹತಾಶೆಯನ್ನು ಯಾರ ಮುಂದೆಯೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ನರಕಯಾತನೆ ಅನುಭವಿಸುತ್ತಿದ್ದೀರಾ. ಹೊರಗಡೆ ಮುಖದ ಮೇಲೆ ಸುಳ್ಳು ನಗುವನ್ನು ಇಟ್ಟುಕೊಂಡು ಜಗತ್ತಿಗೆಲ್ಲ ನಾನು ಚೆನ್ನಾಗಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಿದ್ದರೂ ಒಂಟಿಯಾದಾಗ ಒದ್ದಾಡುವ ನಿಮ್ಮ ಹೃದಯದ ಆ ತಳಮಳ ಆ ದೇವರಿಗಷ್ಟೇ ಗೊತ್ತು. ನಿಮ್ಮ ಬದುಕಿನ ಈ ಇಂದಿನ ಕಟು ವಾಸ್ತವವನ್ನು ನಾವಿಂದು ನೇರವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಭಕ್ತಿಯಿಂದ ಬರೆಯಿರಿ. ಸದ್ಯ ನಿಮ್ಮ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದು ನಿಂತಿದೆ ಗೊತ್ತಾ? ನಿಮ್ಮ ಅತಿಯಾದ ಮೃದು ಸ್ವಭಾವ ಮತ್ತು ಕಣ್ಣುಮುಚ್ಚಿ ನಂಬುವ ಗುಣವೇ ಇವತ್ತು ನಿಮ್ಮ ಬದುಕಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ರಕ್ತವನ್ನು ನೀರು ಮಾಡಿದರೂ ದುಡಿದ ಹಣವೆಲ್ಲವೂ ಕಣ್ಣಿಗೆ ಕಾಣದ ರಂಧ್ರದಿಂದ ಸೋರಿ ಹೋಗುವಂತೆ ಮಾಯವಾಗುತ್ತಿದೆ. ಕೈಯಲ್ಲಿ 1 ರೂಪಾಯಿ ಹಣವೂ ಉಳಿಯುತ್ತಿಲ್ಲ. ಯಾರಿಗೆ ಕಷ್ಟ ಎಂದು ನೀವು ಮುಂದೆ ನಿಂತು ನಿಮ್ಮ ಕೈಲಾದ ಸಹಾಯ ಮಾಡಿದ್ದೀರೋ ಅಥವಾ ಯಾರ ಜವಾಬ್ದಾರಿಯನ್ನು ನಿಮ್ಮ ತಲೆಗೆ ಹಾಕಿಕೊಂಡಿದ್ದೀರೋ, ಇವತ್ತು ಅದೇ ಸ್ವಂತ ಜನ ಮತ್ತು ರಕ್ತ ಸಂಬಂಧಿಗಳು ನಿಮ್ಮನ್ನು ಕೃತಜ್ಞರು ಎಂದು ದೂರ ತಳ್ಳುತ್ತಿದ್ದಾರೆ. ನಿಮ್ಮ ಮುಗ್ಧತೆ ಮತ್ತು ಒಳ್ಳೆಯತನವನ್ನೇ ನಿಮ್ಮ ಅಸಮರ್ಥತೆ ಎಂದು ಭಾವಿಸಿ ನಿಮ್ಮ ಅತ್ಯಂತ ಆಪ್ತರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ವೃತ್ತಿರಂಗದಲ್ಲಂತೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ಸೂಕ್ತ ಗೌರವ ಹಾಗೂ ಮನ್ನಣೆ ಎಲ್ಲೂ ಸಿಗುತ್ತಿಲ್ಲ. ಕೊನೆಯ ಕ್ಷಣದಲ್ಲಿ ಸಿಗಬೇಕಾದ ಯಶಸ್ಸು ಬೇರೆಯವರ ಪಾಲಾಗುತ್ತಿದೆ. ಸದಾ ಕಾಡುವ ಅತಿಯಾದ ಆಲೋಚನೆ, ಮಾನಸಿಕ ಉದ್ವೇಗ ಮತ್ತು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಹೊರಳಾಡುವ ಸ್ಥಿತಿ ನಿಮ್ಮ ಆರೋಗ್ಯವನ್ನು ಒಳಗೊಳಗೆ ಕೊರೆಯುತ್ತಿದೆ. ಕೇಳಿದ ತಕ್ಷಣ ಇದು ನನ್ನದೇ ಜೀವನದ ಕಥೆ ಎನಿಸುತ್ತಿದ್ದರೆ ತಪ್ಪದೆ ಈಗಲೇ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಈ ಎಲ್ಲಾ ಸಮಸ್ಯೆಗೆ ಶಾಶ್ವತ ರೂಪದ ಪರಿಹಾರ ಬೇಕಾಗಿದ್ದರೆ ಈ ಕೂಡಲೇ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ.